ನಮಸ್ಕಾರ ಎಲ್ಲರಿಗೂ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೊಸದಾಗಿ ಸ್ಯಾರಿ ಕಟ್ಟಿ ನೀವು ಲಕ್ಷ್ಮಿನ ಕೂರಿಸಿ ಸಿಂಪಲ್ ಆಗಿ ಈ ಥರ ಪದ್ಮಾಸನ ಸ್ಟೈಲಲ್ಲಿ ನೀವು ಕೂರಿಸ್ಬೇಕು ಅಂತ ಇದ್ರೆ ಡಬಲ್ ಸ್ಟೆಪ್ಪಲ್ಲಿ ಯಾವ ಥರ ಮಾಡೋದು, ಸ್ಯಾರಿ ನೆರಿಗೆನ ಮಾಡೋದು ಅಂತ ಒಂದೊಂದೇ ಸ್ಟೆಪ್ನ ತೋರಿಸ್ಕೊಂಡು ಹೋಗ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಹಾಗೆಯೇ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ. ಇವಾಗ ಬನ್ನಿ ಯಾವ ಥರ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಹೇಳ್ಕೊಂಡು ಹೋಗ್ತೀನಿ. ಮೊದಲಿಗೆ ಸ್ಯಾರಿ ನೆರಿಗೆ ಮಾಡ್ಕೊಳ್ಳೋಣ. ನಾವು ಯಾವ ಥರ ಸಿಗಿಸ್ಕೊಳ್ತೀವಿ ಆ ಸೈಡಲ್ಲಿ ಒಂದು ಮೊಳದಷ್ಟು ಆಚೆ ಬಿಟ್ಟು ಅದಾದ್ಮೇಲೆ ನೆರಿಗೆನ ಮಾಡ್ಕೊಳ್ಬೇಕು. ಪ್ಲೀಟ್ಸ್‌ನ ಮಾಡ್ಕೊಂಡು ಈ ಬಟ್ಟೆ ಪಿನ್ ಎಲ್ಲ ಹಾಕೋದಕ್ಕೆ ಹೋಗ್ಬೇಡಿ. ಬಟ್ಟೆ ಒಣಗಾಕೋದಕ್ಕೆ ಪ್ಲಾಸ್ಟಿಕ್‌ದು ಕ್ಲಿಪ್ ಇರುತ್ತಲ್ವಾ, ಕ್ಲಿಪ್ ಹಾಕೊಳ್ಳಿ. ಅದ ಹಾಕಿ ಇಟ್ಕೊಂಡು ಇವಾಗ ನೆಕ್ಸ್ಟು ಇದು ಸೆರಗು ಮಾಡ್ಕೊಳ್ಬೇಕು. ಸೆರಗನ್ನ ಮಾಡ್ಕೊಂಡ್ರೆ ಸಣ್ಣದಾಗಿ ಸೆರಗನ್ನ ಮಾಡ್ಕೊಳ್ಳಿ. ಇನ್ನೊಂದೇನು ಗೊತ್ತಾ, ನೀವು ಲಕ್ಷ್ಮಿಗೆ ಸ್ಯಾರಿ ಉಡಿಸ್ತಾ ಇದ್ದೀವಿ, ಸ್ಯಾರಿ ಹೊಸದಾಗಿ ತಗೊಳ್ತಾ ಇದ್ದೀವಿ ಎಂದರಿಗೆ ಒಂದು ಸಣ್ಣ ಕಿವಿ ಮಾತು ಏನಪ್ಪ ಅಂದರೆ, ಈ ಥರ ಕಾಂಬಿನೇಷನ್ ಇರೋ ಸ್ಯಾರಿನ ತಗೊಂಡ್ರೆ, ಬಾರ್ಡರು ಸ್ವಲ್ಪ ಹೈಲೈಟ್ ಆಗಿರೋದನ್ನ ತಗೊಂಡ್ರೆ ಲಕ್ಷ್ಮಿಗೆ ಚೆನ್ನಾಗಿ ಕಾಣಿಸುತ್ತೆ ಉಡಿಸಿದಾಗ. ಹಾಗೆ ಒಂದೇ ಥರ ಸ್ಯಾರಿ ಇವಾಗ ಒಂದೇ ಸೆಲ್ಫಲ್ಲೆಲ್ಲ ತಗೊಳಕ್ಕೆ ಹೋದ್ರೆ ಅಷ್ಟೊಂದು ಚೆನ್ನಾಗಿ ಹೈಲೈಟಾಗಿ ಕಾಣಿಸೋದಿಲ್ಲ. ಹಾಗಾಗಿ ಸ್ಯಾರಿ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ಇದನ್ನ ಗಮನ ಇಟ್ಕೊಳ್ಳಿ. ಇದನ್ನ ಇವಾಗ ನೀಟಾಗಿ ಪಿನ್ ಮಾಡಿ, ಸೆರಗೆಲ್ಲ ಪಿನ್ ಮಾಡಿದ್ದಾದ್ಮೇಲೆ ಇದನ್ನ ಒಂದ್ ಕಡೆ ಎತ್ತಿಟ್ಕೊಳ್ಬೇಕು. ಫಸ್ಟು ಬೇಸ್‌ನ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ನೀವು ಯಾವುದ್ರ ಮೇಲೆ ಕೂರಿಸ್ತಾ ಇದ್ದೀರಾ ಅದ್ರ ಮೇಲೆ. ನಾನಿಲ್ಲಿ ಒಂದು ಟೇಬಲ್‌ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಪಂಚೆ, ವೈಟ್ ಪಂಚೆನ ಇಟ್ಕೊಂಡು, ನೀವು ಯಾವುದನ್ನೆಲ್ಲ ಲಕ್ಷ್ಮಿಗೆ ಯೂಸ್ ಮಾಡ್ತೀರಾ ಅದನ್ನ ಸಪ್ರೇಟಾಗಿ ಲಕ್ಷ್ಮಿಗೆ ಅಂತಾನೆ ಎತ್ತಿಟ್ಕೊಂಬಿಡಿ. ನಾನಿಲ್ಲಿ ಬಿಂದಿಗೆಗೆ ಕೋಲ್‌ನ ಕಟ್ಟಿದ್ದೀನಿ ಆಲ್ರೆಡಿ, ನೋಡಿ ಇಲ್ಲಿ ಟೈಟಾಗಿ. ಈ ಥರ ಕಟ್ಕೊಳ್ಬೇಕು. ಇದು ಹಿಂದೆಗಡೆ ಕೈ ಮತ್ತೆ ಇದನ್ನೆಲ್ಲ ಹಾಕೋದಕ್ಕೆ ಈಸಿ ಆಗತ್ತೆ. 2 ಬ್ಲೌಸ್ ಪೀಸ್‌ನ ತಗೊಂಡು ಸಣ್ಣದಾಗಿ ಫೋಲ್ಡ್ ಮಾಡ್ಕೊಂಡು ಒಂದು ಗಮ್ ಹಾಕಿ ಈ ಥರ ಅಂಟಿಸ್ಕೊಳ್ಬೇಕು. ಟೇಪ್ ಹಾಕಿ. ಎರಡೂ ಸೈಡು 2 ನಾನು ಇಲ್ಲಿ ಬ್ಲೌಸ್ ಪೀಸ್‌ನ ತಗೊಂಡಿದ್ದೀನಿ. ಈ ಥರ ತಗೊಂಡು ಇದು ಏನಕ್ಕಪ್ಪ ಅಂದ್ರೆ ಶೇಪು ಚೆನ್ನಾಗಿ ಕಾಣಿಸತ್ತೆ. ನಾವು ಇದನ್ನ ಹಾಕಿದ್ರೆ ಈ ಥರ ಶೇಪ್ ಚೆನ್ನಾಗಿ ಕಾಣಿಸತ್ತೆ ಅಂತ ಇದನ್ನ ಹಾಕೊಳ್ತೀನಿ. ಇದಾದ್ಮೇಲೆ ಒಂದು ಬ್ಲೌಸ್ ಪೀಸ್‌ನ ಹಾಕಿ ಫುಲ್ ಕವರ್ ಮಾಡಬೇಕು. ಸೊ, ಬೇರೆ ನೀವು ಸ್ಯಾರಿನಲ್ಲಿ ತಗೊಂಡಿರೋ ಬ್ಲೌಸ್ ಪೀಸ್ ಅಲ್ಲ, ಇನ್ನೊಂದು ಬ್ಲೌಸ್ ಪೀಸ್‌ನ ಇದನ್ನ ಹಾಕಿ ಕವರ್ ಮಾಡ್ಕೊಳ್ಬೇಕು. ಹಿಂದೆಗಡೆ ಬಟ್ಟೆ ಪಿನ್ನೋ ಇಲ್ಲಾಂದ್ರೆ ಕ್ಲಿಪ್‌ನ ಯೂಸ್ ಮಾಡ್ಕೊಳ್ಳಿ. ಇವಾಗ ಸರಿ ಹೋಯ್ತು. ನಾನಿಲ್ಲಿ ಒಂದು ಪಾತ್ರೆಗೆ ಅಕ್ಕಿನ ತುಂಬಿಸ್ಕೊಂಡಿದ್ದೀನಿ. ಅದು ಪಾತ್ರೆಗೆ ಇವಾಗ ಸೀರೆ ಕಟ್ಕೊಳ್ಬೇಕು. ನಾನು ಯಾವ ಥರ ಕಳಸ ಇಡೋದು ಅನ್ನೋದು ಕೂಡ ನೆಕ್ಸ್ಟ್ ತೋರಿಸ್ತೀನಿ. ಈಗ ಸ್ಯಾರಿನ ಅವಾಗಲೇ ಪಿನ್ ಮಾಡಿ ಇಟ್ಕೊಂಡಿದ್ವಲ್ಲ, ಒಂದು ನಮ್ಮ ಬಲಭಾಗಕ್ಕೆ ಉದ್ದ ತಗೊಳ್ಬೇಕು. ಇಲ್ಲಿ ನಾನು ಡಬಲ್ ಸ್ಟೆಪ್ ಸ್ಯಾರಿನ ತೋರಿಸ್ತಾ ಇರೋದು. 2 ಪದ್ಮಾಸನ ಸ್ಟೈಲಲ್ಲಿ ಡಬಲ್ ಸ್ಟೆಪ್ ತೋರಿಸ್ತಾ ಇದ್ದೀನಿ. ನೀವು ಬಲಗಡೆಗೆ ಉದ್ದ ಬಿಟ್ಕೊಂಡು ಚಿಕ್ಕದ್ ಮಾಡ್ಕೋಬೇಕು. ಮೊದಲಿಗೆ ಕಾಲು ಅಟ್ಯಾಚ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಹಿಂದೆಗಡೆಯಿಂದ ದಾರ ಹಾಕಿ ಎರಡೂ ಕಾಲನ್ನು ಈ ಥರ ಕಟ್ಕೊಳ್ಬೇಕು. ಕಟ್ಟಿ ಹಿಂದೆಗಡೆ ಪಾತ್ರೆ ಇಟ್ಟಿದ್ದೀವಲ್ವಾ ಅಕ್ಕಿ ತುಂಬಿಸಿ, ಅದ್ರ ಹಿಂದೆಯಿಂದ ತಗೊಳ್ಬೇಕು. ಅದನ್ನ ಹಿಂದೆಗಡೆಯಿಂದ ತಗೊಂಡು ಬಾರ್ಡರ್‌ನ ಸೊ ಕಾಲಿಗೆ ಫುಲ್ಲು ಈ ಥರ ಬಾರ್ಡರ್ ಕಾಣೋ ಥರ ಸುತ್ಕೊಳ್ಬೇಕು. ಇದು ಇನ್ನೊಂದು ಕಲರ್ ಇದೆಯಲ್ವಾ, ಕ್ರೀಮ್ ಕಲರ್ ಇದೆಯಲ್ಲ, ಅದು ಕಾಣಿಸ್ಬಾರ್ದು. ಯಾವಾಗ್ಲೂನು ಪಿನ್ನ ಚುಚ್ಚೋದಕ್ಕಿಂತ ಈ ಗುಂಡ್ ಪಿನ್ ಬರುತ್ತೆ ಗೊತ್ತಾ? ಆ ಗುಂಡ್ ಪಿನ್‌ನ ಇಟ್ಕೊಳ್ಳಿ. ಅದಾದ್ರೆ ತುಂಬಾ ಚೆನ್ನಾಗಿ ನೀಟಾಗಿ ಕುತ್ಕೊಳ್ಳುತ್ತೆ. ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಹಿಂಗೆ ಸುತ್ಕೊಳ್ಬೇಕು. ಪದ್ಮಾಸನ ಸ್ಟೈಲಲ್ಲಿ ಮಾಡ್ತಾ ಇರೋದ್ರಿಂದ ಒಂದು ರೌಂಡ್ ತಗೊಂಡು ಮತ್ತೆ ಇನ್ನೊಂದು ರೌಂಡು ಕಾಲನ್ನ ಉಲ್ಟಾ ಮಾಡ್ಕೊಂಡು ಈ ಥರ ಬಾರ್ಡರು ತೊಡೆ ತನಕನೂ ಬರೋ ಥರ ಈ ಥರ ನೋಡಿ, ಅಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಚುಚ್ಕೊಳ್ಬೇಕು. ಈ ಗುಂಡ್ ಪಿನ್ ಚುಚ್ಚೋದ್ರಿಂದ ಈಸಿ ಆಗತ್ತೆ ನಮಗೆ, ಮತ್ತೆ ಪಿನ್ ಹಾಕೋ ನೆಸೆಸಿಟಿನೂ ಇರೋದಿಲ್ಲ. ಸೊ, ಇವಾಗ ನೋಡ್ಬೋದು. ಮೊದಲಿಗೆ ಇದನ್ನ ನಾನು ಅಕ್ಕಿ ಪಾತ್ರೆಗೆ ಫಸ್ಟು ಕಂಠಕ್ಕೆ ಒಂದು ದಾರ ಕಟ್ಕೊಳ್ಬೇಕು. ಅದನ್ನ ನಿಮಗೆ ಹೇಳಿಲ್ಲ. ದಾರ ಕಟ್ಟಿದ್ದಾದ್ಮೇಲೆ ಸೊ ಈ ಥರ ಕಾಲನ್ನ ಹಾಕಿ, ಆಮೇಲೆ ಕಾಲಿಗೆಲ್ಲ ಇದನ್ನ ಬಾರ್ಡ್ರ್ ಸುತ್ತಿದ್ದಾದ್ಮೇಲೆ ಸೀರೆನ ಕೆಳಗಡೆ ಸ್ಟೆಪ್ಪು, ಮೇಲ್ಗಡೆ ಸ್ಟೆಪ್ಪಿಂದ ಸೀರೆ ಸುತ್ಕೊಳ್ಬೇಕು. ಕೆಳಗಡೆ ಸ್ಟೆಪ್‌ನ ಇವಾಗ ಸೆಟ್ ಮಾಡ್ಕೊಳ್ಬೇಕು. ನೀಟಾಗಿ ಈ ಥರ ಸೆಟ್ ಮಾಡ್ಕೊಂಡು ಎಲ್ಲ ನೆರಿಗೆಗಳು ನೀಟಾಗಿ ಕಾಣಿಸೋ ಥರ ನಮಗೆ ಸೆಟ್ ಮಾಡಿ, ಆಮೇಲೆ ನಾವು ಕೈನೂ ಅಷ್ಟೇ ಎರಡನ್ನೂ ಹಿಂದೆಗಡೆ ದಾರ ಕಟ್ಕೊಳ್ಬೇಕು. ಈ ಬ್ಲೌಸ್ ಭಾಗ ಇರುತ್ತಲ್ವಾ, ಅದಕ್ಕೆ ನೋಡಿ ಈ ಥರ ನಾನು ಇದಕ್ಕೆ ಅಂತಾನೆ ಒಂದು ಬ್ಲೌಸ್ ಇದನ್ನ ಇಟ್ಕೊಂಡ್ಬಿಟ್ಟಿದ್ದೀನಿ, ಈ ಥರ ಫ್ಲವರ್ ಇರೋದು. ಸೊ, ಯಾವ ಸೀರೆಗಾದ್ರೂ ಮ್ಯಾಚ್ ಆಗತ್ತಲ್ವಾ ಪಿಂಕ್ ಕಲರು, ಅದಕ್ಕೆ ಅಂತ. ಈಗ ಉಲ್ಟಾ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಒಂದು 2ರಿಂದ 3 ಈ ಥರ ಇದನ್ನ ಗುಂಡ್ ಪಿನ್ ಚುಚ್ಚೋದ್ರಿಂದ ಈಸಿ ಆಗತ್ತೆ ನಮಗೆ. ನೋಡಿ ಈ ಥರ ನಮ್ಮ ಕೈ ಭಾಗಕ್ಕೆ ಇದು ಸ್ಲೀವ್‌ನ ಬಾರ್ಡ್ರು ಬರಬೇಕು ಆ ಥರ. ಈ ಕಡೆ ಎಡ್ಜು ಮತ್ತೆ ಆ ಕಡೆ ಎಡ್ಜು ಬ್ಲೌಸಿನ ಎರಡೂ ಎಡ್ಜ್‌ಗಳನ್ನ ತಗೊಂಡು ಈ ಥರ ಸುತ್ಕೊಳ್ಬೇಕು. ಸುತ್ತಿ ಬಿಂದಿಗೆ ಕಂಠಕ್ಕೆ ಕೋಲಿಗೆ ಕಟ್ಕೊಳ್ಬೇಕು ಇದನ್ನ. ಕೈ ಎಲ್ಲ ಕಟ್ಕೊಂಡಿದ್ದಾದ್ಮೇಲೆ ಈಗ ನಾವು ಆ ನೀರು ತುಂಬಿಸಿರ್ತೀವಲ್ವಾ, ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ. ಇದ್ರ ಮೇಲ್ಗಡೆ ಇವಾಗ ಪಾತ್ರೆ ಮೇಲ್ಗಡೆ ಕೂರಿಸ್ಕೊಳ್ಬೇಕು. ಈಗ ಕೂರಿಸಿದ್ದಾದ್ಮೇಲೆ ಕಾಲನ್ನ ಸೆಟ್ ಮಾಡ್ಕೊಳ್ಬೇಕು. ನೋಡಿ, ಇವಾಗ ನಾನು ಪದ್ಮಾಸನ ಸ್ಟೈಲಲ್ಲಿ ತೋರಿಸಿರೋ ಅಂಥದ್ದು ಡಬಲ್ ಸ್ಟೆಪ್ಪಲ್ಲಿ. ಸೊ, ಈ ಥರ ನೋಡಿ, ಇವಾಗ ನಾನು ಇಲ್ಲಿ ಹಿಂದೆಯಿಂದ ಎಳ್ಕೊಂಡು ಟೈಟಾಗಿ ಇಲ್ಲಿಂದ ಇವಾಗ ಕೂರಿಸ್ಕೊಳ್ತಾ ಇದ್ದೀನಿ. ಆರಾಮಾಗಿ ಬರುತ್ತೆ.
ಈ ಥರ ಕೂರಿಸ್ಕೊಂಡಿದ್ದಾದ್ಮೇಲೆ ಸೆರಗನ್ನ ಹಾಕ್ಕೊಳ್ಬೇಕು. ಸೆರಗನ್ನ ಹಿಂದೆಗಡೆ ಯಾವಾಗಲೇ ಪಿನ್ ಮಾಡಿ ಬಿಟ್ಕೊಂಡಿರ್ತೀವಲ್ವ, ಅದಕ್ಕೇನೆ ಪಿನ್ ಮಾಡಿ ನೀಟಾಗಿ ಬಿಟ್ಕೊಂಡಿದ್ರೆ ಈಸಿ ಆಗತ್ತೆ. ಈಗ ನಾವು ಯಾವ ಥರ ಸೆರಗು ಹಾಕ್ಕೊಳ್ತೀವೋ ರೈಟಿಂದ ಲೆಫ್ಟಿಗೆ ಅದೇ ಥರ ಹಾಕಿ ಸೆಟ್ ಮಾಡ್ಕೊಳ್ಬೇಕು. ಈ ಥರ ಕೈನ ಬೇಕಂದರೆ ಆಮೇಲೆ ಸೆಟ್ ಮಾಡ್ಕೊಳ್ಳಿ. ಫಸ್ಟು ಸೆರಗನ್ನ ಈ ಥರ ಬೇಕಂದರೆ ಹಿಂದೆಯಿಂದನೂ ತೆಗೆದು ಹಾಕ್ಕೊಳ್ಬೋದು. ಇದು ಪದ್ಮಾಸನ ಸ್ಟೈಲಲ್ಲಿ ಹಿಂದೆಗಡೆ ಸ್ವಲ್ಪ ಸೆರಗನ್ನ ತಗೊಂಡಿದ್ದೀನಿ. ಎರಡಕ್ಕೂ ಸೇರಿಸಿ ಆ ಬಿಂದಿಗೆ ಕಂಠ ಮತ್ತು ಇದು ಎರಡಕ್ಕೂ ಸೇರಿಸಿ ನಾನು ಪಟ್ಟಿನ ಹಾಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ ಈ ಪಟ್ಟಿ ಕಟ್ಟಿದ್ಮೇಲೆ. ಆಮೇಲೆ ಬೀಳುತ್ತೆ ಅನ್ನೋ ಭಯ ಏನಿರಲ್ಲ. ಸೊ ಹಾಗಾಗಿ ಇದನ್ನ ಪಟ್ಟಿ ಹಾಕೊಳ್ತೀನಿ. ಸೊ ನಿಮ್ಮ ಮನೇಲಿ ಪಟ್ಟಿ ಇದ್ರೆ ಹಾಕೊಳ್ಳಿ. ಇಲ್ಲ ಅಂದರೆ ಟೈಟಾಗಿ ಇದ್ರದ್ದು ಏನಾದ್ರು ಡಿಸೈನ್ಸ್‌ದು ಥ್ರೆಡ್ ಬರುತ್ತಲ್ಲ ಅದನ್ನ ಕೂಡ ಕಟ್ಬೋದು. ಪಟ್ಟಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದಾದ್ಮೇಲೆ ಒಂದೊಂದೇ ಹಾರಗಳು ಮತ್ತು ನೆಕ್ಲೆಸು ಆ ಥರ ಜ್ಯುವೆಲರೀಸು ಏನಿರುತ್ತೆ ನಿಮ್ಮ ಮನೇಲಿ ಅದನ್ನ ಹಾಕೊಳ್ಬೋದು. ಕಳಸದೊಳಗಡೆ ಏನೇನು ಹಾಕಬೇಕು ಸೊ ಯಾವ ಥರ ಹಾಕಿದ್ರೆ ಒಳ್ಳೆಯದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಯೂಶುವಲಿ ನಾನು ಇದಕ್ಕೆ ನೀರು ತುಂಬಿಸ್ತೀನಿ. ನೀರು ತುಂಬಿಸಿದ್ದಾದ್ಮೇಲೆ ಏನೇನು ಹಾಕ್ತೀನಿ ಅಂತಲೂ ತೋರಿಸ್ತೀನಿ. ಸೊ ಈಗ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಸಿಂಪಲ್ಲಾಗಿ ಇದನ್ನ ರೆಡಿ ಮಾಡಿ ತೋರಿಸ್ದೆ. ಈ ಥರ ಜಡೆ ಇದ್ದರೆ ಉದ್ದ ಜಡೆ ಮುಂದೆ ಹಿಂದೆಯಿಂದ ಸ್ವಲ್ಪ ಮುಂದೆ ಅದಕ್ಕೂ ಪಿನ್ನು ಗುಂಡು ಪಿನ್ನ ತಂದಿಟ್ಕೊಳ್ಳಿ. ಹಾಗೇನೇ ಏನಾದರೂ ತುಂಬ ಮಕ್ಕಳೆಲ್ಲ ಇದ್ದು ಮಾಡೋಕ್ಕೆ ಕಷ್ಟ ಆಗುತ್ತೆ ಏನಾದ್ರು ಒಂದು 2 ದಿನ ಮುಂಚೆನೇ ಸ್ಯಾರಿ ಪಿನ್ನೆಲ್ಲ ಮಾಡಿ ಇಟ್ಕೊಂಬಿಡಿ. ತುಂಬ ಈಸಿ ಆಗತ್ತೆ. ಯಾಕೆಂದರೆ ಗಡಿಬಿಡಿ ಆಗೋಗುತ್ತೆ. ಆದಷ್ಟು ನೈಟೆಲ್ಲ ರೆಡಿ ಮಾಡಿ ಇಟ್ಕೊಂಡು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಒಂದು 5 ಗಂಟೆಯಿಂದ 6:30 ಒಳಗಡೆ. ಈ ಕೆಲವರೆಲ್ಲ ಸಾಯಂಕಾಲ ಪೂಜೆ ಮಾಡ್ತಾರೆ. ಅದಕ್ಕಿಂತ ಇದು ಬೆಸ್ಟು. ಇನ್ನು ಮುಂದಿನ ವ್ಲಾಗಲ್ಲಿ ನಾನು ಕಳಸಕ್ಕೆ ಏನೇನು ಹಾಕಬೇಕು ಅನ್ನೋದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಪದ್ಮಾಸನ ಸ್ಟೈಲಲ್ಲಿ ಅಮ್ಮನವರು ಯಾವ ಥರ ಕಾಣಿಸ್ತಾ ಇದ್ದಾರೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೂ ಇಷ್ಟ ಆದರೆ ಫ್ರೆಂಡ್ಸ್‌ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ. ಸಿಂಪಲ್ಲಾಗಿ ಯಾವ ಥರ ಉಡಿಸ್ಬೇಕು ಅಂತ ನಿಧಾನವಾಗಿ ಕೂತ್ಕೊಂಡು ವಿಡಿಯೋನ ನೋಡಿ ಆರಾಮಾಗಿ ಉಡಿಸ್ಕೊಳ್ಬೋದು. ಸೊ ಮತ್ತೆ ಸಿಗ್ತೀನಿ. ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ಸತ್ತೆ. ಸೊ